ವಿರುದ್ಧ ಆಶಾ ಕಾರ್ಯಕರ್ತರ ಸಮರ. ಇಂದು ಬೆಂಗಳೂರಿನಲ್ಲಿ ಆಶಾ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡಲಿದ್ದಾರೆ. ಇಂದು ಬೆಂಗಳೂರಿನಲ್ಲಿ ಆಶಾ ಕಾರ್ಯಕರ್ತರ ಪ್ರತಿಭಟನೆ. ರಾಜ್ಯ ಸರ್ಕಾರದ ವಿರುದ್ಧ ಇದೀಗ ಕಿಡಿಕಾರ್ತಾ ಇದ್ದಾರೆ ಆಶಾ ಕಾರ್ಯಕರ್ತರು. ಸರ್ಕಾರದ ವಿರುದ್ಧ ಇದೀಗ ಪ್ರತಿಭಟನೆಯನ್ನ ಮಾಡಲಿದ್ದಾರೆ. ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಈ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿರುವಂತದ್ದು. ವಿವಿಧ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಹೇಳಿ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೆ. ಈ ಹಿಂದಿನಿಂದಲೂ ಕೂಡ ತಮ್ಮ ಬೇಡಿಕೆಗಳು ಏನು ಅನ್ನೋದನ್ನ ರಾಜ್ಯ ಸರ್ಕಾರದ ಮುಂದೆ ಪ್ರಸ್ತಾಪವನ್ನ ಮಾಡಿದ್ದಾರೆ. ಆದ್ರೂ ಕೂಡ ಯಾವುದೇ ರೀತಿಯಲ್ಲಿ ಒಂದು ನಮ್ಮ ಪ್ರತಿಭಟನೆಗೆ ಉತ್ತರ ಸಿಕ್ಕಿಲ್ಲ, ನಾವು ಎಷ್ಟೇ ಮನವಿ ಮಾಡಿದ್ರು ಕೂಡ ಏನೂ ಆಗ್ತಾ ಇಲ್ಲ ಅಂತ ಹೇಳಿ ಇದೀಗ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಆಶಾ ಕಾರ್ಯಕರ್ತರ ಮನವೊಲಿಕೆಗೆ ಆರೋಗ್ಯ ಇಲಾಖೆ ಯತ್ನ ಮಾಡ್ತಾ ಇದೆ. ಜನವರಿ 4ರಂದು ಈ ಬಗ್ಗೆ ಎಐಯುಟಿಯುಸಿ ಸಂಘಟನೆಯೊಂದಿಗೆ ಇಲಾಖೆ ಸಭೆಯನ್ನ ನಡೆಸುತ್ತೆ. ಪ್ರತಿ ತಿಂಗಳು 15,000 ರೂಪಾಯಿ ನೀಡಲು ಅವಕಾಶ ಇಲ್ಲ ಅಂತ ಮನವರಿಕೆ ಮಾಡಲಾಗಿತ್ತು. ಈಗಾಗಲೇ ಈ ಬಗ್ಗೆ ಮನವರಿಕೆಯನ್ನ ಮಾಡಿರುವ ಆರೋಗ್ಯ ಇಲಾಖೆ ಉದ್ದೇಶಿತ ಹೋರಾಟವನ್ನ ಹಿಂಪಡೆಯಲು ಇಲಾಖೆಯಿಂದ ಮನವಿಯನ್ನ ಕೂಡ ಮಾಡಲಾಗ್ತಾ ಇದೆ ಎನ್ನುವ ವಿಚಾರಗಳು ಕೂಡ ಗೊತ್ತಾಗ್ತಾ ಇದೆ. ಉದ್ದೇಶಿತ ಹೋರಾಟವನ್ನ ಹಿಂಪಡೀರಿ, ಇದು ಸರಿಯಲ್ಲ, ತಮ್ಮ ಏನೆಲ್ಲ ಬೇಡಿಕೆಗಳು ಇದಾವೆ ಅದನ್ನ ಈಡೇರಿಸ್ತೀವಿ ಅಂತ ಹೇಳಿದ್ರು. ಆದ್ರೂ ಕೂಡ ಅವರಿಗೆ ಒಂದು ಸಮಾಧಾನ ಆಗೋ ರೀತಿಯಲ್ಲಿ ಬೇಡಿಕೆಗಳನ್ನ ಈಡೇರಿಸಿಲ್ಲ ಅಂತ ಹೇಳಿ ಇವತ್ತು ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಆಶಾ ಕಾರ್ಯಕರ್ತರು. ಹಾಗಾಗಿ ಆಶಾ ಕಾರ್ಯಕರ್ತರ ಮನವೊಲಿಕೆಗೆ ಆರೋಗ್ಯ ಇಲಾಖೆ ಯತ್ನವನ್ನ ಮಾಡ್ತಾ ಇದೆ. ಜನವರಿ 4ರಂದು ಈ ಬಗ್ಗೆ ಎಐಯುಟಿಯುಸಿ ಸಂಘಟನೆಯೊಂದಿಗೆ ಇಲಾಖೆ ಸಭೆಯನ್ನ ಕೂಡ ನಡೆಸಿತ್ತು. ಈ ಸಭೆಯಲ್ಲಿ ಪ್ರತಿ ತಿಂಗಳು 15,000 ಕೊಡೋಕೆ ಅವಕಾಶ ಇಲ್ಲ ಅಂತ ಹೇಳಿ ಮನವರಿಕೆಯನ್ನ ಮಾಡಲಾಗಿತ್ತು. ಈಗಾಗಲೇ ಆರೋಗ್ಯ ಇಲಾಖೆ ಈ ಬಗ್ಗೆ ಮನವರಿಕೆಯನ್ನ ಮಾಡಿದೆ. ಉದ್ದೇಶಿತ ಹೋರಾಟ ಹಿಂಪಡೀಲಿ ಅಂತ ಹೇಳಿ ಮನವಿಯನ್ನ ಕೂಡ ಮಾಡಲಾಗ್ತಿದೆ.